ಕಲ್ಯಾಣಿ ಕಲಚೂರ್ಯರ ರಾಜ್ಯಸ್ಥಾಪಕನಾರು? ಎರಡನೇ ಬಿಜ್ಜಳ. ಎರಡನೇ ಬಿಜ್ಜಳನು ಯಾರನ್ನು ಸೋಲಿಸಿ ರಾಜ್ಯವನ್ನು ಸ್ಥಾಪಿಸಿದನು? ಕಲ್ಯಾಣಿ ಚಾಲುಕ್ಯರ ಕೊನೆಯ ದೊರೆ ಮೂರನೇ ತೈಲಪ. ಕಲ್ಯಾಣಿ ಕಲಚೂರ್ಯರು ಯಾವ ವಂಶದವರು? ಅವರು ಮೂಲತಃ ಭಾರತದ ಯಾವ ಭಾಗದವರು? ಅಹ್ಯ ವಂಶ, ಉತ್ತರ ಭಾರತ. ಕಲ್ಯಾಣಿ ಕಲಚೂರ್ಯರ ಲಾಂಛನ ಯಾವುದು? ನಂದಿ, ಋಷಭ. ಕಲ್ಯಾಣದ ಕಲಚೂರ್ಯರ ಆರಂಭದ ರಾಜಧಾನಿ ಯಾವುದು? ಮಂಗಳವಾಡ. ಕಲಚೂರ್ಯರ ಪ್ರಮುಖ ರಾಜಧಾನಿ ಯಾವುದು? ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಕಲ್ಯಾಣ, ಬೀದರ್. ಕಲ್ಯಾಣಿ ಕಲಚೂರಿ ರಾಜ್ಯಸ್ಥಾಪಕನಾರು? ಮೂಲತಃ ಭಾರತದ ಯಾವ ಭಾಗದವರು? ಎರಡನೇ ಬಿಜ್ಜಳ, ಉತ್ತರ ಭಾಗದವರು. ಯಾವ ಚಾಲುಕ್ಯ ದೊರೆಯಿಂದ ಬಿಜ್ಜಳನು ಅಧಿಕಾರ ಕಸಿದುಕೊಂಡನು? ಈತನ ಬಿರುದುಗಳಾವುವು? ಕಲ್ಯಾಣಿ ಚಾಲುಕ್ಯ ಕೊನೆಯ ದೊರೆ ಮೂರನೇ ತೈಲಪ, ಮಹಾರಾಜಾಧಿರಾಜ, ತ್ರಿಭುವನ ಮಲ್ಲ, ಭುಜಬಲ ಚಕ್ರವರ್ತಿ, ಕಲಚೂರಿ ಚಕ್ರವರ್ತಿ, ಶನಿವಾರ ಸಿದ್ಧಿ ಮತ್ತು ಗಿರಿದುರ್ಗ ಮಲ್ಲ. ಕಲ್ಯಾಣಿ ಕಲಚೂರಿಗಳ ಪ್ರಮುಖ ದೊರೆ ಯಾರು? ಈತನ ಪ್ರಧಾನಮಂತ್ರಿ ಯಾರು? ಬಿಜ್ಜಳ ಬಸವಣ್ಣನವರು. ಬಿಜ್ಜಳನ ಸೇನಾ ದಂಡನಾಯಕನಾರು? ಕಸಪಯ್ಯ. ಬಸವಣ್ಣನವರು ಬಿಜ್ಜಳನ ಆಸ್ಥಾನಕ್ಕೆ ಬಂದಾಗ ಆತನು ಯಾವ ಪ್ರಾಂತ್ಯದ ಅಧಿಕಾರ ನೋಡಿಕೊಳ್ಳುತ್ತಿದ್ದನು? ಮಂಗಳವಾಡ. ಕಲಚೂರಿದರು ಬಿಜ್ಜಳನನ್ನು ಕೊಂದು ಹಾಕಿದವರ್ಯಾರು? ಜಗದೇವದಣ್ಣ, ಯಕಬೊಮ್ಮರಸ ಮತ್ತು ಮಲ್ಲಿದೇವ. ಕಲ್ಯಾಣಿ ಕಲಚೂರಿಗಳ ಕೊನೆಯ ದೊರೆ ಯಾರು? ಆತನ ಆಳ್ವಿಕೆಯನ್ನು ಕೊನೆಗಾಣಿಸಿದವರಾರು? ಸಿಂಗಣ ಕಲ್ಯಾಣಿ ಚಾಲುಕ್ಯ ದೊರೆ, ನಾಲ್ಕನೇ ಸೋಮೇಶ್ವರ. ಸವರ್ಣೀಯರು ಬಸವಣ್ಣನವರನ್ನು ಬಿಜ್ಜಳನ ಆಸ್ಥಾನದಲ್ಲಿ ವಿರೋಧಿಸಲು ಕಾರಣಗಳೇನು? ಒಂದು, ಉದಾರ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಳನ್ನು ಆರಂಭಿಸಿದರು. ಎರಡು, ನಾಗದೇವನೆಂಬ ಅಂತ್ಯಜನ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದು. ಮೂರು, ಬ್ರಾಹ್ಮಣ ಮಧುವಯ್ಯನ ಮಗಳನ್ನು ಹರಿಜನರಾದ ಅರಳಯ್ಯನ ಮಗನಿಗೆ ಮದುವೆ ಮಾಡಿಸಿದ್ದು. ನಾಲ್ಕು, ಬಸವಣ್ಣನವರ ಕೀರ್ತಿ ಹೆಚ್ಚಾದುದು. ಈ ಕಾರ್ಯಗಳನ್ನು ಕಂಡ ಸವರ್ಣೀಯ ವರ್ಗದವರು ಸಹಿಸದೆ ರಾಜಬಿಜ್ಜಳನಿಗೆ ಬಸವಣ್ಣನವರ ಮೇಲೆ ಆಪಾದನೆಗಳನ್ನು ಹೊರಿಸಿದ್ದನ್ನು ಕಂಡು ನೊಂದ ಬಸವಣ್ಣನವರು ಕಲ್ಯಾಣ ಅಥವಾ ಬಿಜ್ಜಳನ ಆಸ್ಥಾನವನ್ನು ತ್ಯಜಿಸಬೇಕಾಯಿತು. ಕಲ್ಯಾಣಿ ಕಲಚೂರಿಗಳ ವಂಶಾವಳಿ ದೊರೆಗಳನ್ನು ಹೆಸರಿಸಿ. ಸುಮಾರು 11ನೇ ಶತಮಾನದಿಂದ 12ನೇ ಶತಮಾನದ ಉತ್ತರಾರ್ಧವರೆಗೆ ಪ್ರಸ್ತುತ ಬೀದರ್ ಜಿಲ್ಲೆಯಲ್ಲಿನ ಬಸವ ಕಲ್ಯಾಣ ನಗರ ಎಂಬುದನ್ನು ರಾಜಧಾನಿ ಹಾಗೂ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದ ಕಲ್ಯಾಣಿ ಕಲಚೂರಿಯ ಅರಸರುಗಳೆಂದರೆ ಎರಡನೇ ಬಿಜ್ಜಳ 1130ರಿಂದ 1167, ಮೈಲುಗಿ, ಸ್ವಾಮಿದೇವ, ಮಲ್ಲಿಕಾರ್ಜುನ, ಎರಡನೇ ಸಂಕಮ, ಅಹಮಲ್ಲ ಹಾಗೂ ಕೊನೆಯ ದೊರೆ ಸಿಂಗಣ 1183ರಿಂದ 1184. ಎರಡನೇ ಬಿಜ್ಜಳನ ಸಾಧನೆಗಳನ್ನು ವಿವರಿಸಿ. ಎರಡನೇ ಬಿಜ್ಜಳ 1156ರಿಂದ 1167. ಕಲ್ಯಾಣಿ ಕಲಚೂರಿಗಳ ರಾಜ್ಯಸ್ಥಾಪಕ ಹಾಗೂ ಪ್ರಮುಖ ಅರಸನಾದ ಎರಡನೇ ಬಿಜ್ಜಳ 1156ರಿಂದ 1167ರವರೆಗೆ ಸುಮಾರು 11 ವರ್ಷಗಳ ಕಾಲ ಕಲ್ಯಾಣಿ ಕಲಚೂರಿಗಳ ಸಿಂಹಾಸನರೂಢನಾಗಿ ಕಲ್ಯಾಣಿ ನಗರವನ್ನು ರಾಜಧಾನಿಯನ್ನಾಗಿ ಹಾಗೂ ವೃಷಭವನ್ನು ರಾಜ್ಯದ ಲಾಂಛನವನ್ನಾಗಿಸಿಕೊಂಡು ಅಧಿಕಾರ ನಡೆಸಿದನು. ಸ್ವತಂತ್ರ ರಾಜ್ಯ ಸ್ಥಾಪನೆ. 6ನೇ ವಿಕ್ರಮಾದಿತ್ಯನ ಮೊಮ್ಮಗನಾದ ಬಿಜ್ಜಳನು ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಮೂರನೇ ತೈಲಪನು ಓರಂಗಲ್ಲದ ಕಾಕತೀಯ ದೊರೆ ತುಲೋರನಿಗೆ ಕಪ್ಪವನ್ನು ಕೊಡಲು ನಿರಾಕರಿಸಿದಾಗ ಕಾಕತೀಯ ದೊರೆಯು ತೈಲಪನನ್ನು ಸೋಲಿಸಿ ಸೆರೆಹಿಡಿದನು. ಇಂತಹ ಪರಿಸ್ಥಿತಿಯಲ್ಲಿ ಬಿಜ್ಜಳನು ತನ್ನ ಚಕ್ರವರ್ತಿಯ ಸಹಾಯಕ್ಕೆ ಹೋಗದೆ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತನ್ನ ಒಡೆಯನಾದ ಮೂರನೇ ತೈಲಪನಿಗೆ ದ್ರೋಹ ಬಗೆದು ರಾಜಧಾನಿಯಾದ ಕಲ್ಯಾಣವನ್ನು ವಶಪಡಿಸಿಕೊಂಡು 1156ರಲ್ಲಿ ಕಲ್ಯಾಣದಲ್ಲಿ ಬಿಜ್ಜಳನು ಕಲಚೂರಿಗಳ ವಂಶದ ಸ್ವತಂತ್ರವಾದ ಆಡಳಿತವನ್ನು ಆರಂಭಿಸಿ ಕಲ್ಯಾಣವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ವಿಜಯಗಳು. ಈ ರೀತಿಯಾಗಿ ರಾಜ್ಯಾಧಿಕಾರಕ್ಕೆ ಬಂದ ಎರಡನೇ ಬಿಜ್ಜಳನು ದಕ್ಷಿಣ ಕರ್ನಾಟಕದಲ್ಲಿ ಪ್ರಾಬಲ್ಯಕ್ಕೆ ಬಂದಿದ್ದ ಹೊಯ್ಸಳ ದೊರೆ 1ನೇ ನರಸಿಂಹವರ್ಮನನ್ನು ಸೋಲಿಸಿದ್ದಲ್ಲದೆ ಕೇರಳದ ಚೇರರನ್ನು, ತಂಜಾವೂರಿನ ಚೋಳರನ್ನು, ಕಳಿಂಗದ ದೊರೆಗಳನ್ನು, ತಲಕಾಡಿನ ಗಂಗರನ್ನು ಸೋಲಿಸಿ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ಅಲ್ಲದೆ ಪಶ್ಚಿಮದಲ್ಲಿ ಮಾಳವ, ಗುಜರಾತ್ ಮತ್ತು ಉತ್ತರದಲ್ಲಿ ಲಾಟಾ, ನೇಪಾಳಗಳ ಮೇಲೆ ಯಶಸ್ವಿಯಾಗಿ ದಾಳಿ ನಡೆಸಿ ವಿಜಯಿಯಾದನು. ಬಿರುದುಗಳು. ಸುಮಾರು 12 ವರ್ಷಗಳ ಕಾಲ ರಾಜ್ಯ ವಿಸ್ತರಣೆ ಹಾಗೂ ಆಡಳಿತ ನಡೆಸಿದ ಎರಡನೇ ಬಿಜ್ಜಳನಿಗೆ 1136ರ ತಂಬೂರು ಶಾಸನವು ಮಂಡಲೇಶ್ವರನೆಂದು ಕರೆದರೆ 1147ರ ಮುತ್ತಕಿ ಶಾಸನವು ಮಹಾಮಂಡಲೇಶ್ವರ, ಕುಮಾರ ಬಿಜ್ಜಳೇಶ್ವರ ಎಂದು ಕರೆದಿದೆ. ಅಲ್ಲದೆ ಮಹಾರಾಜಾಧಿರಾಜ, ತ್ರಿಭುವನ ಮಲ್ಲ, ಭುಜಬಲ ಚಕ್ರವರ್ತಿ, ಕಲಚೂರಿ ಚಕ್ರವರ್ತಿ, ಭುಜಬಲ ಮಲ್ಲ, ಭುವನೈಕ್ಯ ಮಲ್ಲ, ಭುವನೈಕ ವೀರ, ಶನಿವಾರ ಸಿದ್ಧಿ, ಗಿರಿದುರ್ಗ ಮಲ್ಲ ಇವೇ ಮೊದಲಾದ ಗೌರವ ಸೂಚಕ ಬಿರುದುಗಳಿದ್ದವು.
ಆಡಳಿತ ಭಾಷೆ ಬಿಜ್ಜಳ ಮತ್ತು ಬಸವೇಶ್ವರರು. ರಾಜನೀತಿಜ್ಞ ಮತ್ತು ಚಾಣಾಕ್ಷ ರಾಜಕಾರಣಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದ ಬಿಜ್ಜಳನು ಆಡಳಿತದ ಅನುಕೂಲಕ್ಕಾಗಿ ಉತ್ತಮವಾದ ಮಂತ್ರಿಮಂಡಲವನ್ನು ಹೊಂದಿದ್ದನು. ಬಸವೇಶ್ವರರಂತಹ ಉತ್ತಮ ತಜ್ಞರನ್ನು ತನ್ನ ಆಸ್ಥಾನದಲ್ಲಿ ನೇಮಕ ಮಾಡಿದ್ದನು. ಇವರು ಬಿಜ್ಜಳನ ಆಸ್ಥಾನದಲ್ಲಿ ಖಜಾಂಚಿಯಾಗಿ, ಅರ್ಥಮಂತ್ರಿಯಾಗಿ ಮತ್ತು ಪ್ರಧಾನಿಯಾಗಿ ಆಡಳಿತದಲ್ಲಿ ಅಮೋಘವಾದ ಬದಲಾವಣೆ ತಂದರು. ಬಿಜ್ಜಳನ ಸಹಾಯದಿಂದ ರಾಜಧಾನಿಯಾದ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಈ ಶಿವಶರಣರ ವೇದಿಕೆಗೆ ಭಾರತದ ವಿವಿಧ ಮೂಲೆಗಳಿಂದ ವಿದ್ವಾಂಸರು, ತಜ್ಞರು, ಪಂಡಿತರುಗಳು ಬಂದು ಸೇರಿದರು. ಇಲ್ಲಿ ಸಮಾಜದ ಆಗುಹೋಗುಗಳ ಹಾಗೂ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾದ ಚರ್ಚೆಗಳು ನಡೆಯುತ್ತಿದ್ದವು. ಜಾತಿಗಳ ಮಧ್ಯೆ ಇರುವ ಅಂತರವನ್ನು ಹೋಗಲಾಡಿಸಲು ಸಮಾಜದ ಸಂಕೋಲೆಗಳನ್ನು ಖಂಡಿಸಿದರು. ಅಂತರ್ಜಾತೀಯ ವಿವಾಹಕ್ಕೆ ಮನ್ನಣೆ ನೀಡಲಾಯಿತು. ಇದರಿಂದ ಬಸವೇಶ್ವರರ ಕೀರ್ತಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಭಾರತದಲ್ಲೂ ಹರಡಿತು. ಬಸವಣ್ಣನವರ ಪಲಾಯನ ಹಾಗೂ ಬಿಜ್ಜಳನ ಹತ್ಯೆ 1167. ಬಸವಣ್ಣನವರ ಕೀರ್ತಿಯನ್ನು ಸಹಿಸಲಾರದ ಅಸೂಯೆಪರರಾದ ಆಸ್ಥಾನದ ಸಂಪ್ರದಾಯಸ್ಥ ವರ್ಗವು ಬಸವಣ್ಣನವರ ಮೇಲೆ ಇಲ್ಲದ ದೂರುಗಳನ್ನು ಮೂರ್ಖ ದೊರೆ ಬಿಜ್ಜಳನಿಗೆ ಹೇಳಿದರು. ಇದರಿಂದ ಕೋಪಿತಗೊಂಡ ದೊರೆಯು ಬಸವೇಶ್ವರರ ವಿರುದ್ಧ ಕಿಡಿಕಾರಿದನು. ಇದರಿಂದ ಬೇಸರಗೊಂಡ ವಿಭೂತಿ ಶರಣ ಬಸವಣ್ಣನವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ತಮ್ಮ ಉಳಿದ ಜೀವನವನ್ನು ಕಳೆದರು. ಇತ್ತ ಬಸವಣ್ಣನವರನ್ನು ಕಳೆದುಕೊಂಡ ಅನುಭವ ಮಂಟಪದ ಶರಣರು ಹಾಗೂ ಅನುಯಾಯಿಗಳು ಕಲ್ಯಾಣದಲ್ಲಿ ಕ್ರಾಂತಿಯ ಕಾಳೆಯನ್ನು ಊದಿದರು. ಇದೇ ಸಂದರ್ಭದಲ್ಲಿ ಅಸ್ಪಷ್ಟನಾದ ಅರಳಯ್ಯ, ಬ್ರಾಹ್ಮಣನಾದ ಮಧುವಯ್ಯನ ಕಣ್ಣುಗಳನ್ನು ಕೀಳಿಸಿದ್ದರಿಂದ ರೊಚ್ಚಿಗೆದ್ದ ಕ್ರಾಂತಿಕಾರರಲ್ಲಿ ಇಬ್ಬರಾದ ಜಗದೇವ ದಂಡನಾಯಕ ಬೊಮ್ಮರಸ ಮತ್ತು ಮಲ್ಲಿದೇವರು ಬಿಜ್ಜಳನನ್ನು ಕ್ರಿಸ್ತಶಕ 1167ರಲ್ಲಿ ಕಲ್ಯಾಣ ನಗರದ ಮಧ್ಯದಲ್ಲಿ ಕೊಲೆ ಮಾಡಿದರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.